ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕ ಆಗ್ಲೇ ಅವ್ರು ಕೇಳ್ದಾಗ ಕೋಪ ಮಾಡ್ಕೊಂಡೆ. ನನ್ಗೆ ಈಗ ಗೊತ್ತಾಯ್ತು ಬಿಡು, ನಿನ್ ಕೋಪ ಇದ್ದು ಭಾವನ್ ಮೇಲಲ್ಲ, ನಿನ್ ಹಸಿನ ಮೇಲೆ ಅಂತ. ಸರಿ ಬನ್ನಿ, ಊಟ ಮಾಡೋದಕ್ಕೆ. ಅಯ್ಯೋ ಕೃಷ್ಣ ಕೃಷ್ಣ, ನಿಮ್ ಜೊತೆ ನಾವ? ಯಾಕೆ? ಮೊದ್ಲೇನೆ ಇಬ್ರು ಹೊಸದಾಗಿ ಮದ್ವೆ ಆಗ್ತಿರೋರು, ನಿಮ್ ಮಧ್ಯ ಮಾತಾಡೋದಕ್ಕೆ 1000 ಸೀಕ್ರೆಟ್ಸ್ ಗಳಿರುತ್ತೆ. ನಿಮ್ಮಿಬ್ರು ಮಧ್ಯ ನಾವ್ ಬಂದ್ರೆ ಕೇಸರಿ ಬತ್ತಲ್ಲಿ ಲವಂಗ ಸಿಗ್ದಂಗ ಆಗುತ್ತೆ. ಅದಕ್ಕೆ ನಾವ್ ಇಲ್ಲೆಲ್ಲ ಸೈಡ್ ಅಲ್ಲಿ ಸಪರೇಟ್ ಆಗಿ ಕುತ್ಕೊಂಡ್ ಮಾತಾಡ್ತೀವಿ, ನೀವು ಹೋಗಿ. ಅಂದ್ರೆ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡೋಣ ಅಂತ. ನಂಗೊಂದು ಡೌಟ್ಸ್ ಬೇರೆ ಇದೆ ಮೆಡಿಕಲ್ ಬಗ್ಗೆ. ಹೊರಡೆ ಅಕ್ಕ, ಬನ್ನಿ ಸರ್, ಬನ್ನಿ ಸರ್. ಹಾಯ್ ಸರ್. ಹಾಯ್ ಮ್ಯಾಮ್. ಮ್ಯಾಮ್ ಪ್ಲೀಸ್ ಸಿಟ್ ಡೌನ್. ವೆಲ್ಕಮ್ ಮ್ಯಾಮ್. ವೆಲ್ಕಮ್ ಸರ್. ಏನ್ ತಗೋತೀರಾ? ಅಯ್ಯೋ ನೀವೇನು ಕೇಳೋದೇ ಬೇಡ ಸರ್, ನೀವು ಹೇಳಿರೋದೆಲ್ಲ ನಾನೇ ಹೋಗಿ ತಂದ್ಬಿಡ್ತೀನಿ. ವಾವ್ ಸರ್, ಇಷ್ಟಕ್ಕೆ ವಾವ್ ಅನ್ಬೇಡಿ ಮೇಡಮ್. ಸರ್ ಪ್ರೈಸ್ ಕಟ್ಟಕ್ ಆಗದಿರೋಷ್ಟು ಸರ್ಪ್ರೈಸ್ ನ ಅರೇಂಜ್ ಮಾಡಿಸಿದ್ದಾರೆ. ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರಿ, ಅಷ್ಟರಲ್ಲಿ ನಾನು ಎಲ್ಲಾನು ತಂದು ಬಿಡ್ತೀನಿ. ಅಲ್ಲ ಸರ್, ನಿಮ್ಗೆ ಈ ರೀತಿ ಸರ್ಪ್ರೈಸ್ ಕೊಡಕ್ ಬರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅದ್ ಹಾಗಲ್ಲ ರೀ. ಹೇಗೆ ಅಂತ ನನಗೆ ಗೊತ್ತಾಯ್ತು ಸರ್. ಹಾಸ್ಪಿಟಲ್ ಅಲ್ಲಿ ಎಲ್ರಿಗೂ ಒಳ್ಳೆ ಊಟ ಸಿಗೋ ರೀತಿ ಮಾಡಿದ್ನಲ್ಲ, ಅದಕ್ಕೆ ಈ ರೀತಿ ಸರ್ಪ್ರೈಸ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿಸಿದ್ರ ಅಲ್ವಾ? ಅಲ್ಲ, ನಾನೇನ್ ಮಾಡಿಲ್ಲ. ಪರವಾಗಿಲ್ಲ ಸರ್, ನೀವ್ ಎಷ್ಟೆಲ್ಲ ಬಿಸಿ ಇದ್ದೀರಾ, ನೀವೇ ಬಂದು ಇದನ್ನೆಲ್ಲ ಅರೇಂಜ್ ಮಾಡ್ಬೇಕು ಅಂತ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ನೀವು ಮಾಡ್ಸಿದ್ರು ತುಂಬಾ ಕ್ಯೂಟ್ ಆಗಿ ಮಾಡ್ಸಿದ್ದೀರಾ. ಅಯ್ಯೋ, ನೀವು ಏನೇನು ಅನ್ಕೋತಿದ್ದೀರಾ? ಏನಿಲ್ಲ ಸರ್, ನೀವೇ ಇನ್ಫ್ಯಾಕ್ಚುಯೇಷನ್ ಮಣ್ಣು ಮಸಿ ಅಂತ ಲೆಕ್ಚರ್ ಕೊಟ್ಟಿದ್ದು. ಆಗ ನಿಮ್ಗೆ ಪ್ರೀತಿನೇ ಅರ್ಥ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಈಗ ನೀವು ಇಷ್ಟೆಲ್ಲ ರೊಮ್ಯಾಂಟಿಕ್ ಆಗಿ ನಿಮ್ ಪ್ರೀತಿನ ಹೇಳ್ಕೊಂಡ್ಮೇಲೆ ನಿಮ್ಗೆ ನನ್ನ ಪ್ರಪೋಸಲ್ ಓಕೆ ಆಗಿದೆ ಅಂತ ತಾನೆ? ನಿಧಿ ಹೆಸರಷ್ಟೇ ನಿಧಿಯಲ್ಲ ಸಾರ್, ಇವರು ನಿಮ್ ಜೀವನಕ್ಕೆ ಸಿಕ್ಕಿರೋ ಅಪರೂಪದ ನಿಧಿ. ನಿಮ್ಮ ಬದುಕನ್ನ ಹಸರಾಗ್ಸೋದಕ್ಕೆ ಹರಿತಿರೋ ಪ್ರೀತಿಯ ನದಿ. ಇಲ್ಲೇನ್ ಹೇಳಿ ಅಂತ ಸರ್ರೇ ಹೇಳ್ಕೊಟ್ಟಿದ್ದು. ನಾನು ಯಾವಾಗ ಹೇಳ್ದೆ? ನಿಮ್ಮನ್ನ ಒಂದು ಮಾಡೋದಕ್ಕೆ ಏನೋ ಎಮೋಷನ್ ಹೇಳ್ಬಿಟ್ಟೆ, ಸುಮ್ಮನೆ ರೀ ಸಾರ್. ಸರ್ ನೀವು ಹೇಳಿರೋ ಎಲ್ಲ ಡಿಶ್ ರೆಡಿ ಇದೆ, ಇನ್ನೇನಾದ್ರು ಬೇಕು ಅಂದ್ರೆ ಕರೀರಿ, ಇಲ್ಲೇ ಇರ್ತೀನಿ. ಇದೆಲ್ಲ ನಾನು ಯಾವಾಗ ಆರ್ಡರ್ ಮಾಡಿದೆ? ಸಾರ್, ಈಗಿನ ಕಾಲದ ಹುಡುಗಿರ ಹತ್ರ ಎಲ್ಲಾನು ಬಚ್ಚಿಕ್ಕೋಬಾರ್ದು, ಎಲ್ಲಾನು ಹೇಳ್ಬಿಡ್ಬೇಕು. ನೀವೀಗ ಹೇಳಿದ್ರೆ ಅವ್ರೇನ್ ತಪ್ಪು ತಿಳ್ಕೊಳ್ಳಲ್ಲ ಹೇಳಿ, ಅಲ್ವಾ ಮೇಡಮ್? ಮೇಡಮ್, ನಿಮ್ ಮುಖದಲ್ಲಿ ಸೆಂಟಿಮೀಟರ್ಗಳಷ್ಟು ಕಾಣಿಸ್ತಿದ್ದ ಖುಷಿ ಈಗ ಮೀಟರ್ಗಳಷ್ಟು ಕಾಣಿಸ್ತಿದೆ. ಇನ್ನೂ ಇರೋ ಸರ್ಪ್ರೈಸ್ಗಳು ನೋಡಿದ್ರೆ ಕಿಲೋಮೀಟರ್ಗಳಷ್ಟು ಕಾಣಿಸುತ್ತೆ. ಅಲ್ಲಿವರೆಗೂ ಇದನ್ನ ಎಂಜಾಯ್ ಮಾಡ್ತಾರಿ. ಒಂದ್ ನಿಮಿಷ ನಾನು ಹೇಳದ್ ಕೇಳಿ. ಗೊತ್ತು. ಇಲ್ಲಿರೋದ್ ಯಾವ್ದು ನನ್ಗೆ ಇಷ್ಟ ಆಗಲ್ಲ ಅಂತ ತಾನೆ ನಿಮ್ ಯೋಚನೆ? ಚಾನ್ಸೇ ಇಲ್ಲ, ಇದ್ ಎರಡು ನನ್ನ ಫೇವರಿಟ್ ಡಿಶಸ್. ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ. ಸರ್, ಯಾರಾದ್ರೂ ಊಟನ ಮುಂದೆ ಇಟ್ಕೊಂಡು ಇದಳ್ತಾರ ಹೇಳಿ? ಇಲ್ಲಿರೋ ಪ್ರತಿ ಕಾಳಿನ ಮೇಲೂ ನನ್ನ ಹೆಸರು, ನಿಮ್ ಇದೇನ್ ಸರ್, ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದೀರಾ? ನನ್ಗೂ ಅದೇ ಅರ್ಥ ಆಗ್ತಾ ಇಲ್ಲ. ಐ ಲವ್ ಯು ಕೈಂಡ್ನೆಸ್. ಏನ್ರಿ ಹೇಳ್ತಿದ್ದೀರಾ? I mean, sir, I love this food, sir. Yes, I love this food.
ಕಟ್ಔಟ್ಗೆ ಇಷ್ಟೊಂದು ಸರ್ಪ್ರೈಸಾ? ಮ್ಯಾಜಿಕ್ ಗೀಚಿಕ್ ಮಾಡಿ ನನ್ನ ಕನ್ಸು ಕರ್ಕೊಂಡು ಹೋಗಿಲ್ಲ ತಾನೆ? ಇಲ್ಲ. ಅದು ಯಾರ್ದು ಅಂತಾನೆ ಗೊತ್ತಿಲ್ಲ ಕಣ್ರಿ. ಇನ್ನೊಬ್ರು ಗಿಫ್ಟ್ ತಗೊಳ್ಳೋದು ತಪ್ಪು. ತಗೊಂಡೋಗಿದ್ದೇನ? ಇಲ್ಲಿರೋ ಲೆಟರು. ಮೇಡಮ್, ಇನ್ನೊಬ್ರು ವಿಷಯನ ಕೇಳಿಸ್ಕೊಂಬಾರ್ದು. ನಾನು ಸಣ್ಣ ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ನನ್ನ ಒಲವಿನ ಗಣಿಯೇ ಸರ್, ನಿಧಿ ಗಣಿ. ಏನ್ ಸರ್ ಕಂಪ್ಯಾರಿಸನ್? ನನ್ನ ಮಾತು ಕೇಳಿ. ಇರಿ ಸರ್, ನನ್ನ ಮನಸ್ಸಿನ ಮಾತನ್ನೆಲ್ಲ ಇದರಲ್ಲೇ ಕೆತ್ತಿರೋವೆ. ಕಿವಿ ಮುಚ್ಕೊಂಡು ಕಣ್ಬಿಟ್ಕೊಂಡು ಓದಿ ಬಿಡು ನನ್ನ ಚೆಲುವೆ. ನನ್ನೆದೆಯ ಪ್ರತಿ ಬಡಿತದಲ್ಲೂ ನೀನಿರುವೆ. ಸ್ಟೆಥೋಸ್ಕೋಪ್ ಇಟ್ಟಾದರೂ ಕೇಳಿಸಿಕೊ. ಆಹಾ, ಡಾಕ್ಟರ್ ಬುದ್ಧಿ ಇಲ್ಲೂ ತೋರಿಸ್ಬಿಟ್ರಲ್ಲ ಸರ್. ಪ್ರಪಂಚದ 7 ಅದ್ಭುತಗಳನ್ನು ನೋಡೋಕೆ ನೀನೆಂಬ 8ನೇ ಅದ್ಭುತದ ಜೊತೆ ಹೋಗುವುದೇ ನನ್ನ ಆಸೆ. ಭೂಮಿ ಮೇಲೆ ಕೂತ್ಕೊಂಡು ಒಬ್ರನ್ನೊಬ್ರು ನೋಡೋದು ಇದ್ದಿದ್ದೆ. ಇಬ್ರು ಸೇರಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾ ಮೇಲಿಂದ ಭೂಮಿನ ನೋಡೋಕೆ ಜೊತೆ ಆಗೋಣ್ವಾ? ಕೆಲ್ಸ 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 ಅಂತ ಬಿಸಿ ಆಗೋದು ಪರ್ಮನೆಂಟು. ತಣ್ಣಗಿರೋ ಐಸಲ್ಲಿ ನಾನು ನೀನು ಜೊತೆ ಆಗಿ ಸ್ಕೇಟಿಂಗ್ ಮಾಡಿದ್ರೆ ಅದೊಂದು ಅಚೀವ್ಮೆಂಟ್. ಹೂ ಅಂತೀಯ ಅಲ್ವೇನೆ ನನ್ನ ಸ್ವೀಟ್ ಆಗಿರೋ ಪೆಪ್ಪರ್ಮೆಂಟು? ಸರ್ ಸರ್ ಸರ್, ಇಲ್ಲೇನೋ ಬರ್ದಿದ್ದೀರಾ, ಏನಂತ ಅರ್ಥ ಆಗ್ತಿಲ್ಲ ಹೇಳಿ. ಆಗ್ಲಿಂದ ನಾನು ಬರ್ದಿಲ್ಲ ಅಂತ ಹೇಳ್ತಾನೆ ಇದ್ದೀನಿ, ನನ್ನೇ ಕೇಳ್ತಿದ್ದೀರಲ್ಲ. ನಂಗೆ ಅರ್ಥ ಆಯ್ತು. ಸರ್ ಅಂತ ಉಸಿರು ತಗೊಂಡು ಕೈ ಇಟ್ಕೊಂಡು ಸ್ಕೂಬಾ ಡೈವ್ ಮಾಡೋಣ ಬಾ ಜಾಣೆ. ಕೃಷ್ಣ ಕೃಷ್ಣ, ನೀರಲ್ಲಿ ಆಡೋ ಆಟಕ್ಕೆಲ್ಲ ನಾನು ಬರಲ್ಲ ಸರ್. ಸಾರಿ ಸರ್, ನನಗೆ ಈಜಾಡಕ್ಕೆಲ್ಲ ಬರಲ್ಲ, ಅದಕ್ಕೆ ಹಾಗಂದೆ. ಅಕಸ್ಮಾತ್ ನಾನೇನಾದ್ರೂ ಮುಳುಗಿದ್ರೆ ನೀವು ಬಂದು ನನ್ನ ಕಾಪಾಡ್ತೀರಾ ತಾನೆ? ನೀವು ಕಾಪಾಡ್ತೀರಾ ಅಂದ್ರೆ ನನಗೆ ಹೋಗಿ. ಅವಳನ್ನ ಇವನ್ ಕಾಪಾಡ್ತಾನ, ಇವನನ್ನ ಯಾರು ಕಾಪಾಡ್ತಾರೋ? ಇಷ್ಟೆಲ್ಲ ಹೇಗ್ ಮಾಡೋದು ಅಂತ ಯೋಚನೆ ಬೇಡ. ನಾವಿಬ್ರು ಸೇರಿ ಪ್ರೀತಿಗೆ ವಯಸ್ಸಿನ ಹಂಗಿಲ್ಲ ಅಂತ ಜಗತ್ತಿಗೆ ತೋರಿಸೋಣ. ನನ್ನ ಮೊದಲನೇ ಹೆಂಡತಿ ನಂಗೂ ಈ ಥರ ಆಸೆ ಇದ್ದಾವೆ ಅನ್ನೋದೇ ಅರ್ಥ ಮಾಡ್ಕೊಳ್ದೆ ಬಿಟ್ಟು ಹೋಗ್ಬಿಟ್ಲು. ನನ್ನ ಅರ್ಥ ಮಾಡ್ಕೊಳ್ಳೆ ಮುತ್ತಿನ ಮಾಡದ್ಯಾರು? ನನ್ನ 3 ಜನ ಮಕ್ಕಳಿಗೆ ಮದರ್ ಮಂಜುಳಾಗಿ ಜೊತೆಗಿರಿನ. ಕರುನಾಡ